ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ? ವೆಲ್ಕಮ್ ಟು ಮಾಹಿತಿ ಯೂಟ್ಯೂಬ್ ಚಾನಲ್. ಮಾಹಿತಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ 2026 ಮೇ ತಿಂಗಳಿನಲ್ಲಿ ಗ್ರಹ ಗೋಚಾರ ಫಲಿತಾಂಶ ಮೇ ತಿಂಗಳ ದ್ವಿತೀಯಾರ್ಧದಲ್ಲಿ ಹೇಗಿರಲಿದೆ, ಜೊತೆಗೆ ಜೂನ್ 2ರಂದು ಗುರುವು ತನ್ನ ರಾಶಿಚಕ್ರ ಬದಲಾವಣೆಯನ್ನು ಮಾಡಲಿದ್ದಾನೆ. ಗುರುವಿನ ರಾಶಿಚಕ್ರ ಬದಲಾವಣೆಯಿಂದಾಗಿ ನೀವು ಅಂದರೆ ಸಿಂಹ ರಾಶಿಗೆ ಸೇರಿದ ವ್ಯಕ್ತಿಗಳು ಏನೆಲ್ಲ ಬದಲಾವಣೆಯನ್ನು ಜೀವನದಲ್ಲಿ ನೋಡಬಹುದು. ಈ ಪ್ರಸ್ತುತ ಸಮಯದಲ್ಲಿ ಗ್ರಹ ಗೋಚಾರ ಫಲಿತಾಂಶವು ನಿಮ್ಮ ವೃತ್ತಿ, ವ್ಯವಹಾರ, ಆರ್ಥಿಕತೆ, ಆರೋಗ್ಯ, ಶಿಕ್ಷಣ, ಕುಟುಂಬದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರಲಿದೆ, ಯಾವ ರೀತಿಯ ಎಚ್ಚರಿಕೆಯ ಜೊತೆ ಮುಂದುವರಿದರೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಪಡೆಯಬಹುದು. ಜೊತೆಗೆ ಈ ವಿಡಿಯೋ ಕೊನೆಯಲ್ಲಿ ಕೆಲವು ಸರಳ ಜ್ಯೋತಿಷ್ಯ ಪರಿಹಾರವನ್ನು ತಿಳಿಸಲಾಗಿದೆ. ಅದನ್ನು ಅನುಸರಿಸುವುದರಿಂದಾಗಿ ಯಾವ ರೀತಿಯ ಬದಲಾವಣೆ ನಿಮ್ಮ ಜೀವನದಲ್ಲಿ ಆಗಲಿದೆ ಎಂಬುದನ್ನು ಈ ವಿಡಿಯೋ ಕೊನೆವರೆಗೂ ನೋಡಿ ತಿಳ್ಕೊಳ್ಳಿ. ಹಾಗೆ ಗುರುವಿನ ಗೋಚಾರ ಫಲ ಹಾಗೆ ಮೇ ತಿಂಗಳ ದ್ವಿತೀಯಾರ್ಧದ ಗ್ರಹ ಸಂಚಾರದ ಪರಿಣಾಮ ನಿಮ್ಮ ಜೀವನದ ಮೇಲೆ ಪ್ರಮುಖವಾಗಿ ಯಾವ ರೀತಿಯ ಬದಲಾವಣೆಯನ್ನು ತರಲಿದೆ ಎಂಬುದನ್ನು ಈಗ ನೋಡೋಣ. ಅದಕ್ಕಿಂತ ಮುಂಚೆ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಜೊತೆಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಮತ್ತು ಸಿಂಹ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ. ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಗುರುದೇವಾಯ ನಮಃ, ಮಹಾಲಕ್ಷ್ಮೀ ನಮಃ ಎಂಬ ಕಮೆಂಟ್ ಮಾಡಿ. ಇದು ನಿಮಗೆ ಅತ್ಯಂತ ಹೆಚ್ಚಿನ ಸಕಾರಾತ್ಮಕ ಮತ್ತು ಶುಭ ಫಲಿತಾಂಶವನ್ನು ನಿಮ್ಮ ಜೀವನದಲ್ಲಿ ನೋಡುವಂತೆ ಮಾಡಲಿದೆ. ಈಗ ದೇವಗುರುವಿನ ಸಂಚಾರದ ಪರಿಣಾಮ ಸಿಂಹ ರಾಶಿಯವರಿಗೆ ಯಾವ ರೀತಿಯ ಪ್ರಮುಖ ಬದಲಾವಣೆಯನ್ನು ತರಲಿದೆ ಎಂದು ನೋಡೋಣ. ದೇವಗುರು ಎಂದು ಕರೆಸಲ್ಪಡುವ ಗುರು ವೈದಿಕ ಜ್ಯೋತಿಷದಲ್ಲಿ ಅತ್ಯಂತ ಪ್ರಭಾವಶಾಲಿ ಗ್ರಹದಲ್ಲಿ ಒಂದಾಗಿದೆ. ಇದನ್ನು ಅತ್ಯಂತ ಶುಭ ಗ್ರಹ ಎಂದು ಕರೆಯಲಾಗುತ್ತದೆ. ಇದರ ದೃಷ್ಟಿ ಅಮೃತದಂತೆ ಇರಲಿದೆ ಎಂದು ಪರಿಗಣಿಸಬಹುದು. ಆದರೆ ಗುರುವು ತನ್ನ ದೃಷ್ಟಿಯಿಂದ ಜಾತಕದ ಯಾವುದೇ ಮನೆಯ ಮೇಲೆ ಪ್ರಭಾವವನ್ನು ಹೆಚ್ಚಿಸಬಹುದಾಗಿರಲಿದೆ. ಅದಕ್ಕಾಗಿ ಸಂತೋಷ, ಸಂಪತ್ತಿನ ಬಾಗಿಲನ್ನು ತೆರೆಯುತ್ತಾನೆ. ಗುರುವಿನ ಸಂಚಾರದ ಪರಿಣಾಮ 2026 ಜೂನ್ 2ರಿಂದ ಕರ್ಕಾಟಕ ರಾಶಿಯಲ್ಲಿ ಇರಲಿದೆ. ಗುರುವನ್ನು ಮಕ್ಕಳು, ಮದುವೆ, ಸಂಪತ್ತು ಮತ್ತು ಜ್ಞಾನದ ಗ್ರಹವೆಂದು ಪರಿಗಣಿಸಲಾಗುತ್ತದೆ. ಗುರುವು ಚಂದ್ರನಿಂದ ಆಳಲ್ಪಡುವ ಕರ್ಕಾಟಕ ರಾಶಿಗೆ ಪ್ರವೇಶಿಸಿದ ತಕ್ಷಣ ಅದರ ಪ್ರಭಾವವು ಇದ್ದಕ್ಕಿದ್ದಂತೆ ಹೆಚ್ಚಾಗುತ್ತದೆ, ಏಕೆಂದರೆ ಅದು ಶುಭ ಗ್ರಹವಾಗಿದೆ. ಹಾಗೆ ಕರ್ಕಾಟಕ ರಾಶಿಯು ಗುರುವಿನ ಉತ್ತುಂಗ ಚಿಹ್ನೆಯಾಗಿದೆ. ಆದರೆ ಗುರುವು ಕರ್ಕಾಟಕ ರಾಶಿಗೆ ಬಂದ ನಂತರ ಉತ್ತುಂಗ ಫಲಿತಾಂಶವನ್ನು ನೀಡಲು ಪ್ರಾರಂಭಿಸುತ್ತಾನೆ. ಅಂತಹ ಪರಿಸ್ಥಿತಿಯಲ್ಲಿ ಅತ್ಯಂತ ಶುಭ ಅಂಶವನ್ನು ಹೊಂದಿರುವ ಮತ್ತು ಶುಭವೆಂದು ಪರಿಗಣಿಸಲಾದ ಗುರು ಗ್ರಹವು ತನ್ನ ಉಚ್ಚ ರಾಶಿಯಲ್ಲಿ ಬಂದಾಗ ಅದರ ಶುಭ ಫಲಿತಾಂಶವನ್ನು ನೀಡುವ ಸಾಮರ್ಥ್ಯವು ಹೆಚ್ಚಾಗಲಿದೆ. ಆದರೆ ಅದು ತನ್ನ ಸ್ಥಾನಕ್ಕೆ ಅನುಗುಣವಾಗಿ ಎಲ್ಲ ರಾಶಿಚಕ್ರ ಚಿಹ್ನೆಗಳಿಗೆ ಶುಭ ಮತ್ತು ಅಶುಭ ಫಲಿತಾಂಶವನ್ನು ನೀಡುತ್ತದೆ. ಹಾಗೆ ಅದರ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಗುರುವು ಉಚ್ಚಯ ಸ್ಥಿತಿಯಲ್ಲಿ ಇರುವುದರಿಂದಾಗಿ ಸಿಂಹ ರಾಶಿಯವರ ಜಾತಕಕ್ಕೆ ಹಾಗೆ ಸಿಂಹ ರಾಶಿಯಲ್ಲಿ ಇರುವಂತಹ ಜನರಿಗೆ ಏನೆಲ್ಲ ಬದಲಾವಣೆಯನ್ನು ಗುರು ತರಲಿದ್ದಾನೆ ಎಂದು ನೋಡೋಣ. ಸಿಂಹ ರಾಶಿಯವರ 5ನೇ ಮತ್ತು 8ನೇ ಮನೆಯ ಅಧಿಪತಿಯಾಗಿರುವ ಗುರು ಈ ಪ್ರಸ್ತುತ ಸಮಯದಲ್ಲಿ 12ನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಾನೆ. ನಿಮ್ಮ ರಾಶಿಗೆ ಗುರು ಸಂಚಾರ 2026ರಲ್ಲಿ ಅನುಕೂಲಕರವಾಗಿರುವುದರ ಜೊತೆಗೆ ಜಾಗರೂಕತೆಯಾಗಿರಬೇಕೆಂದು ಸೂಚಿಸುತ್ತದೆ. ಇಲ್ಲಿ ಗುರುವಿನ ಸಂಚಾರವು ವೆಚ್ಚದಲ್ಲಿ ಹೆಚ್ಚಳವನ್ನು ತರಬಹುದು. ನಿಮ್ಮ ಖರ್ಚುಗಳಲ್ಲಿ ಅನಿರೀಕ್ಷಿತ ಹೆಚ್ಚಳ ಇರಲಿದೆ. ಆದರೆ ಒಳ್ಳೆಯ ವಿಷಯವೇನೆಂದರೆ ಅದು ಪೂಜೆ, ಮನೆಯ ಆರ್ಥಿಕತೆ, ಸಮೃದ್ಧಿ, ಸೌಕರ್ಯಗಳ ಮೇಲೆ ಇರಲಿದೆ. ಖರ್ಚುಗಳು ಆಗಬಹುದು, ಆದರೆ ಅದು ಉತ್ತಮವಾಗಿರಲಿದೆ. ಎಲ್ಲ ವೆಚ್ಚಗಳು ಅಗತ್ಯಕ್ಕೆ ಅನುಗುಣವಾಗಿರುತ್ತದೆ. ಆದರೆ ನಿಮ್ಮ ಖರ್ಚುಗಳ ಹೆಚ್ಚಳದಿಂದಾಗಿ ಆರ್ಥಿಕ ಸ್ಥಿತಿಯ ಮೇಲೆ ಸ್ವಲ್ಪ ಒತ್ತಡವಿರಲಿದೆ. ನೀವು ವಿದೇಶದಲ್ಲಿದ್ದರೆ ಅಥವಾ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ
ಕೆಲಸ ಮಾಡುತ್ತಿದ್ದರೆ ಉತ್ತಮ ಹಣವನ್ನು ಪಡೆಯಬಹುದು. ಹಣದ ಹೂಡಿಕೆ ಮಾಡುವಲ್ಲಿ ನೀವು ಯಶಸ್ವಿಯಾಗಲಿದ್ದೀರಿ. ಈ ಸಮಯದಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವುದರಿಂದಾಗಿ ಯಶಸ್ಸು ಸಿಗಬಹುದು. ಕುಟುಂಬ ಸಂಬಂಧಗಳು ಸಹ ಬಲಗೊಂಡು ಸಂತೋಷ ಸಂಪತ್ತಿನ ಮಾರ್ಗಗಳಲ್ಲಿ ಹೆಚ್ಚಳವನ್ನು ಕೂಡ ನೋಡಲಿದ್ದೀರಿ. ಆರೋಗ್ಯ ಕುಸಿತದಿಂದ ನೀವು ಒಂದಿಷ್ಟು ಗೊಂದಲಕ್ಕೆ ಒಳಗಾಗಲಿದ್ದೀರಿ. ಹೊಸ ಆರೋಗ್ಯ ಸಮಸ್ಯೆಗಳು ಕೂಡ ಉದ್ಭವಿಸಬಹುದು. ನಿಮ್ಮ ಆಹಾರ ಮತ್ತು ದಿನಚರಿಯ ಬಗ್ಗೆ ನೀವು ಗಮನ ಹರಿಸಬೇಕಾಗಿರಲಿದೆ. ಇಲ್ಲವಾದರೆ ನೀವು ಅನಾರೋಗ್ಯಕ್ಕೆ ಒಳಗಾಗಬಹುದು. ನೀವು ಒಳ್ಳೆಯ ಕೆಲಸವನ್ನು ಮಾಡುತ್ತೀರಿ. ಹಾಗೆ ನಿಮ್ಮ ಅತ್ತೆ ಮಾವಂದಿರೊಂದಿಗೆ ನಿಮ್ಮ ಸಂಬಂಧಗಳು ಸಹ ಸೌಹಾರ್ದತೆಯಿಂದ ಕೂಡಿರಲಿದೆ. ನೀವು ವಿದ್ಯಾರ್ಥಿಗಳಾಗಿದ್ದರೆ ಶಿಕ್ಷಣವನ್ನು ಮುಂದುವರಿಸಿ. ವಿದೇಶಕ್ಕೆ ಹೋಗುವ ಕನಸನ್ನು ನನಸು ಮಾಡಿಕೊಳ್ಳುವ ಅನೇಕ ರೀತಿಯ ಅವಕಾಶಗಳನ್ನು ನೀವು ಪಡೆದುಕೊಳ್ಳಲಿದ್ದೀರಿ. ಈ ಪ್ರಸ್ತುತ ಸಮಯದಲ್ಲಿ ನೀವು ಗುರುವಾರದಂದು ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂಬ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ. ಇದರಿಂದಾಗಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ನೀವು ನಿಮ್ಮದಾಗಿಸಿಕೊಳ್ಳಬಹುದಾಗಿರಲಿದೆ. ಸಿಂಹ ರಾಶಿಯವರಿಗೆ ಗುರುವಿನ ಸಂಚಾರದ ಪರಿಣಾಮ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನೇ ನೀಡಲಿದೆ. ಇದು ನಿಮಗೆ ಅತ್ಯಂತ ಹೆಚ್ಚಿನ ಶುಭದಾಯಕವಾಗಿರಲಿದೆ. ಇನ್ನು ಈ ಪ್ರಸ್ತುತ ಸಮಯದಲ್ಲಿ ಅಂದರೆ ಮೇ ತಿಂಗಳ ದ್ವಿತೀಯಾರ್ಧದಲ್ಲಿ ಗ್ರಹ ಸಂಚಾರವು ಹೇಗಿರಲಿದೆ? ಈ ಸಮಯದಲ್ಲಿ ನಿಮ್ಮ ವೃತ್ತಿ, ಉದ್ಯೋಗ, ಆರ್ಥಿಕತೆ, ಆರೋಗ್ಯ, ಶಿಕ್ಷಣ, ಕುಟುಂಬದಲ್ಲಿ ಏನೆಲ್ಲ ಬದಲಾವಣೆಗಳು ಇರಲಿದೆ ಎಂದು ನೋಡೋಣ. ಮೇ ತಿಂಗಳ ದ್ವಿತೀಯಾರ್ಧದ ಗ್ರಹ ಸಂಚಾರ ಹೀಗಿರಲಿದೆ. ಮೊದಲಿಗೆ ಕುಜನು ನಿಮ್ಮ 4 ಮತ್ತು 9ನೇ ಮನೆಯ ಅಧಿಪತಿಯಾಗಿದ್ದಾನೆ. ಈತ ನಿಮಗೆ ಯೋಗಕಾರಕನೂ ಹೌದು. ಹಾಗೆ ಈ ಪ್ರಸ್ತುತ ಸಮಯದಲ್ಲಿ ಮೇ 11ರಿಂದಲೇ ತನ್ನ ಸ್ವಕ್ಷೇತ್ರವಾದ 9ನೇ ಮನೆಯನ್ನು ಪ್ರವೇಶಿಸಿದ್ದಾನೆ. ಇದರಿಂದಾಗಿ ಸಿಂಹ ರಾಶಿಗೆ ಸೇರಿದ ವ್ಯಕ್ತಿಗಳು ಭಾಗ್ಯದ ಸ್ಥಾನದಲ್ಲಿ ಕುಜನ ಅದೃಷ್ಟವನ್ನು ಹೆಚ್ಚಿಸುತ್ತಾನೆ. ತಂದೆಯ ಮೂಲಕ ಲಾಭವನ್ನು ತರುತ್ತಾನೆ. ಉನ್ನತ ಶಿಕ್ಷಣದಲ್ಲಿ ಯಶಸ್ಸನ್ನು ಕೊಡುತ್ತಾನೆ. ಇನ್ನ ಮುಂದಿನದ್ದಾಗಿ ಸೂರ್ಯನು ನಿಮ್ಮ 1ನೇ ಮನೆಯ ಅಧಿಪತಿಯಾಗಿದ್ದಾನೆ. ಲಗ್ನಾಧಿಪತಿಯೂ ಹೌದು. ಈ ಪ್ರಸ್ತುತ ಸಮಯದಲ್ಲಿ 10ನೇ ಮನೆಯಲ್ಲಿ ಸೂರ್ಯನ ಸಂಚಾರದ ಪರಿಣಾಮದಿಂದಾಗಿ ನೀವು ವೃತ್ತಿಯಲ್ಲಿ ಕೀರ್ತಿ, ಅಧಿಕಾರ ಹಾಗೆ ದಿಗ್ಬಲವನ್ನು ಹೊಂದಲಿದ್ದೀರಿ. ವೃತ್ತಿಯಲ್ಲಿ ಲಾಭ ನಿಮಗೆ ಆರ್ಥಿಕ ನಷ್ಟದಿಂದ ಹೊರಬರಲು ಸಹಕಾರಿಯಾಗಿರಲಿದೆ. ಇನ್ನ ಮುಂದಿನದ್ದಾಗಿ ಶುಕ್ರನು ನಿಮ್ಮ 3ನೇ ಮತ್ತು 10ನೇ ಮನೆಯ ಅಧಿಪತಿಯಾಗಿದ್ದಾನೆ. ಈ ಪ್ರಸ್ತುತ ಸಮಯದಲ್ಲಿ ನಿಮ್ಮ 11ನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದಾನೆ. ಮಿಥುನ ರಾಶಿಯಲ್ಲಿ ಶುಕ್ರನ ಸಂಚಾರದ ಪರಿಣಾಮದಿಂದಾಗಿ ಸಿಂಹ ರಾಶಿಗೆ ಸೇರಿದ ವ್ಯಕ್ತಿಗಳು ಲಾಭವನ್ನು ನೋಡಲಿದ್ದಾರೆ. ವಿಪರೀತ ಲಾಭ ಕಲಾಕ್ಷೇತ್ರದಲ್ಲಿ ಅವಕಾಶಗಳು ಸಿಗಲಿದೆ. ಇನ್ನ ಮುಂದಿನದ್ದಾಗಿ ಬುಧನ ಸಂಚಾರ. ಬುಧ ನಿಮ್ಮ 2ನೇ ಮತ್ತು 11ನೇ ಮನೆಯ ಅಧಿಪತಿಯಾಗಿದ್ದಾನೆ. ಆದರೆ ಈ ಪ್ರಸ್ತುತ ಸಮಯದಲ್ಲಿ 10ನೇ ಮನೆಯಲ್ಲಿ ಬುಧನ ಸಂಚಾರದ ಜೊತೆಗೆ ಸೂರ್ಯನೊಂದಿಗೆ ಸೇರುವುದರಿಂದಾಗಿ ಬುಧಾದಿತ್ಯ ಯೋಗವು ನಿರ್ಮಾಣವಾಗಿದೆ. ಇದರಿಂದಾಗಿ ವೃತ್ತಿಗಳಲ್ಲಿ ಲಾಭ ಸಂವಹನದ ಮೂಲಕ ಅನೇಕ ರೀತಿಯ ಅವಕಾಶಗಳನ್ನು ಕೂಡ ಪಡೆಯಲಿದ್ದಾರೆ. ಇನ್ನ ಮುಂದಿನದ್ದಾಗಿ ಶನಿಯ ಸಂಚಾರ. ಶನಿಯು ನಿಮ್ಮ 7ನೇ ಮತ್ತು 6ನೇ ಮನೆಯ ಅಧಿಪತಿಯಾಗಿದ್ದಾನೆ. ಈ ಪ್ರಸ್ತುತ ಸಮಯದಲ್ಲಿ ಮೀನ ರಾಶಿಯಲ್ಲಿ ಅಂದರೆ ನಿಮ್ಮ 8ನೇ ಮನೆಯಲ್ಲಿ ಯಥಾಸ್ಥಿತಿಯಲ್ಲೇ ಮುಂದುವರಿಯಲಿದ್ದಾನೆ. ಇದರಿಂದಾಗಿ ಅಷ್ಟಮ ಶನಿ ಪಾಲುದಾರಿಕೆಗಳಲ್ಲಿ ಸವಾಲುಗಳು, ದೀರ್ಘಕಾಲೀನ ಕೆಲಸಗಳನ್ನು ನಿಧಾನಗೊಳಿಸುತ್ತಾನೆ. ಇದು ಪ್ರಮುಖವಾಗಿ ಗ್ರಹ ಸಂಚಾರವಾಗಿದ್ದು, ಇನ್ನ ಮೇ ತಿಂಗಳ ದ್ವಿತೀಯಾರ್ಧದಲ್ಲಿ ಗ್ರಹ ಸಂಚಾರದ ಪರಿಣಾಮ ವೃತ್ತಿ ಮತ್ತು ಉದ್ಯೋಗದ ಮೇಲೆ ಹೇಗಿರಲಿದೆ ಎಂದು ನೋಡೋಣ. ಸೂರ್ಯ ಮತ್ತು ಬುಧನು ಕರ್ಮದ ಸ್ಥಾನದಲ್ಲಿ ಅಂದರೆ 10ನೇ ಮನೆಯಲ್ಲಿ ವೃಷಭ ರಾಶಿಯಲ್ಲಿ ಸೇರಿರುವುದರಿಂದಾಗಿ ಬುಧಾದಿತ್ಯ ಯೋಗ ನಿರ್ಮಾಣವಾಗಿದೆ. ಇದರ ಪರಿಣಾಮದಿಂದಾಗಿ ನಿಮ್ಮ ವೃತ್ತಿ ಜೀವನ ಉನ್ನತ ಮಟ್ಟವನ್ನು ತಲುಪಲಿದೆ. 10ನೇ ಮನೆಯಲ್ಲಿ ಸೂರ್ಯನು ದಿಗ್ಬಲವನ್ನು ಇದರಿಂದಾಗಿ ನಿಮ್ಮ ನಾಯಕತ್ವದ ಗುಣವು ಉತ್ತಮವಾಗಿರಲಿದೆ, ವೃದ್ಧಿಯಾಗಲಿದೆ. ಮೇಲಾಧಿಕಾರಿಗಳು ನಿಮ್ಮ ಕಾರ್ಯಕ್ಷಮತೆಗೆ ಮಾರು ಹೋಗಲಿದ್ದಾರೆ. ಹಾಗೆ ಸರ್ಕಾರಿ ಉದ್ಯೋಗಿಗಳಿಗೆ ಅಥವಾ ಸರ್ಕಾರಿ ಕಾಂಟ್ರಾಕ್ಟ್ಗಳನ್ನು ಪಡೆಯುವವರಿಗೆ ಇದು ಸುವರ್ಣ ಅವಕಾಶವನ್ನು ನೀಡಲಿದೆ. ಹಾಗೆ ಈ ಸಮಯದಲ್ಲಿ ನಿಮಗೆ ಬರಬೇಕಾದ ಬಡ್ತಿಗಳು, ವರ್ಗಾವಣೆಗಳು ಈ ಸಮಯದಲ್ಲಿ ನಿಮಗೆ ಯಾವುದೇ ಅಡೆತಡೆಗಳಿಲ್ಲದೆ ನಿಮ್ಮ ಕೈ ಸೇರಲಿದೆ. ಈ ಸಮಯದಲ್ಲಿ ಶನಿ 8ನೇ ಮನೆಯಲ್ಲಿ ಇರುವುದರಿಂದಾಗಿ ಸಹೋದ್ಯೋಗಿಗಳಿಂದ ಸಣ್ಣ ಪುಟ್ಟ ಅಸೂಯೆಗಳು ಎದುರಾಗಬಹುದು. ಆದರೆ ಈ ಸಮಯದಲ್ಲಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶಗಳನ್ನೇ ನೀವು ನಿಮ್ಮ ಕ್ಷೇತ್ರಗಳಲ್ಲಿ
ಕ್ಷೇತ್ರಗಳಲ್ಲಿ ನೋಡಬಹುದಾಗಿರಲಿದೆ. ಇನ್ನ ಮುಂದಿನದ್ದಾಗಿ ಆರ್ಥಿಕ ಸ್ಥಿತಿ, ಧನ ಲಾಭವು ಹೇಗಿರಲಿದೆ ಎಂದು ನೋಡೋಣ. ಆರ್ಥಿಕ ಸ್ಥಿತಿಗೆ ಬಂದರೆ ಈ ಪ್ರಸ್ತುತ ಸಮಯದಲ್ಲಿ ಶುಕ್ರನು ಕೂಡ ಲಾಭದ ಸ್ಥಾನದಲ್ಲಿ ಇರುವುದರಿಂದಾಗಿ ಧನ ಲಾಭ ಸ್ಥಾನಾಧಿಪತಿಯಾದ ಬುಧ, ಶುಕ್ರ, ಗುರು ಗ್ರಹಗಳ ಅನುಗ್ರಹದಿಂದಾಗಿ ನಿಮ್ಮ ಮೇಲೆ ಅತ್ಯಂತ ಹೆಚ್ಚಿನ ಶುಭ ಪ್ರಭಾವ ಇರಲಿದೆ. ಶೇರ್ ಮಾರ್ಕೆಟಿಂಗ್, ಕಮಿಷನ್, ವ್ಯಾಪಾರಗಳು ಹಾಗೆ ಕಲಾ ಕ್ಷೇತ್ರದ ಮೂಲಕ ವಿಶೇಷ ಲಾಭವನ್ನು ನೀವು ಗಳಿಸಲಿದ್ದೀರಿ. ಹಳೆಯ ಸಾಲಗಳನ್ನು ತೀರಿಸಿಕೊಳ್ಳಲಿದ್ದೀರಿ. ಆರ್ಥಿಕ ಸ್ವಾತಂತ್ರ್ಯವನ್ನು ಪಡೆಯಲಿದ್ದೀರಿ. ಗುರು ಭಗವಾನ್ 11ನೇ ಮನೆಯಲ್ಲಿ ಇರುವುದರಿಂದಾಗಿ ನೀವು ಹಣದ ಅರಿವನ್ನು ಸುಗಮವಾಗಿ ಪಡೆದುಕೊಳ್ಳಬಹುದಾಗಿರಲಿದೆ. ಆರ್ಥಿಕ ಪರಿಸ್ಥಿತಿ ಅತ್ಯಂತ ಹೆಚ್ಚಿನ ಶುಭದಾಯಕವಾಗಿರಲಿದೆ. ಇನ್ನ ಮುಂದಿನದ್ದಾಗಿ ಆರೋಗ್ಯ ಪರಿಸ್ಥಿತಿ ಹೇಗಿರಲಿದೆ ಎಂದು ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಗುರುದೇವಾಯ ನಮಃ ಎಂಬ ಕಮೆಂಟ್ ಮಾಡಿ. ಆರೋಗ್ಯಕ್ಕೆ ಸಂಬಂಧಿಸಿದಂತೆ 9ನೇ ಮನೆಯಲ್ಲಿ ಕುಜನ ಸಂಚಾರದ ಪರಿಣಾಮದಿಂದಾಗಿ ನಿಮ್ಮ ಮೇಲಿದ್ದ ಅದೃಶ್ಯ ಭಾರ ದೂರವಾಗಲಿದೆ. ದೈಹಿಕವಾಗಿ ದೃಢತೆ, ಪ್ರಾಣಶಕ್ತಿ ಹೆಚ್ಚಾಗಲಿದೆ. ಲಗ್ನದಲ್ಲಿರುವ ಕೇತುವಿನಿಂದಾಗಿ ಆಗಾಗ್ಗೆ ಏಕಾಂತವನ್ನು ಬಯಸಲಿದ್ದೀರಿ. ಆಧ್ಯಾತ್ಮಿಕ ಮಾರ್ಗಗಳ ಕಡೆಗೆ ಮನಸ್ಸು ಹರಿಯಲಿದೆ. ಬೆಳಗಿನ ಜಾವ ವ್ಯಾಯಾಮ ಮಾಡುವುದು ನಿಮ್ಮ ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಬಹಳ ಒಳ್ಳೆಯದಾಗಿರಲಿದೆ. ಹಾಗೆ ಈ ಸಮಯದಲ್ಲಿ ನೀವು ಶನಿಯಿಂದಾಗಿ ಅಪಘಾತಗಳನ್ನು ಎದುರಿಸಬಹುದು ಅಥವಾ ಸ್ನಾಯು ಸ್ಥಳದ ನೋವುಗಳಿಂದ ನೀವು ಅಪಾಯವನ್ನು ಅನುಭವಿಸಲಿದ್ದೀರಿ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಆರೋಗ್ಯವನ್ನು ನಿಭಾಯಿಸಿ. ಆರೋಗ್ಯಕ್ಕೆ ಹೆಚ್ಚಿನ ಗಮನ ನೀಡಿ. ಉತ್ತಮ ಆಹಾರ ಸೇವನೆ ಮಾಡಿ. ವ್ಯಾಯಾಮ, ವಾಕಿಂಗ್, ಧ್ಯಾನ, ಯೋಗದಂಥ ಚಟುವಟಿಕೆಗಳನ್ನು ನೀವು ಅಳವಡಿಸಿಕೊಳ್ಳುವುದರಿಂದಾಗಿ ಅತ್ಯಂತ ಹೆಚ್ಚಿನ ಸಕಾರಾತ್ಮಕ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ನೀವು ನೋಡಬಹುದಾಗಿರಲಿದೆ. ಇನ್ನ ಮುಂದಿನದ್ದಾಗಿ ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳಿಗೆ ಸಂಬಂಧಿಸಿದಂತೆ ಏನೆಲ್ಲ ಬದಲಾವಣೆಯನ್ನು ಕಾಣಲಿದ್ದೀರಿ ಎಂದು ಈಗ ತಿಳಿಯೋಣ. ಈ ಸಮಯದಲ್ಲಿ 8ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಕುಜನ ಸಂಚಾರದ ಪರಿಣಾಮದಿಂದಾಗಿ ತಂದೆಯ ಆರೋಗ್ಯದಲ್ಲಿ ಸುಧಾರಣೆ ಇರಲಿದೆ. ಅವರೊಂದಿಗೆ ನಿಮ್ಮ ಬಾಂಧವ್ಯ ಉತ್ತಮಗೊಳ್ಳಲಿದೆ. ತಂದೆಯ ಮೂಲಕ ಅಥವಾ ಪಿತ್ರಾರ್ಜಿತ ಆಸ್ತಿಯ ಮೂಲಕ ಧನ ಲಾಭವು ಸಿಂಹ ರಾಶಿಯವರಿಗೆ ಉತ್ತಮ ರೀತಿಯಲ್ಲಿ ಇರಲಿದೆ. ರಾಹುವಿನಿಂದಾಗಿ ಜೀವನದ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ತಪ್ಪು ಗ್ರಹಿಕೆಗಳು ಬರಬಹುದು. ಆದರೆ ಈ ಸಮಯದಲ್ಲಿ ವಾಗ್ವಾದವನ್ನು ದೂರವಿಡಿ. ಹಾಗೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ 100 ಬಾರಿ ಯೋಚಿಸಿ ಹಾಗೆ ತಾಳ್ಮೆಯಿಂದ ಮುಂದುವರೆದರೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ನೀವು ಕುಟುಂಬದಲ್ಲಿ ನೋಡಬಹುದಾಗಿರುತ್ತೆ. ಲಾಭದ ಸ್ಥಾನದಲ್ಲಿರುವ ಗುರುವಿನ ದೃಷ್ಟಿ ನಿಮ್ಮ 5ನೇ ಮನೆ ಮೇಲೆ ಅಂದರೆ ಸಂತಾನ ಸ್ಥಾನದಲ್ಲಿ ಇರಲಿದೆ. ಇದರಿಂದಾಗಿ ನಿಮ್ಮ ಮಕ್ಕಳ ನಡವಳಿಕೆಯಲ್ಲಿ ಹಾಗೆ ಅವರ ಬೆಳವಣಿಗೆಯಲ್ಲಿ ನಿಮಗೆ ಹೆಮ್ಮೆಯನ್ನು ತರುತ್ತದೆ. ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯಲಿದೆ. ಇದರಿಂದಾಗಿ ನೀವು ಮಾನಸಿಕವಾಗಿ ನೆಮ್ಮದಿಯನ್ನು ಹೊಂದಬಹುದಾಗಿರಲಿದೆ. ಹಾಗೆ ಕಾರ್ಯಕ್ರಮಗಳ ಪ್ರಸ್ತಾಪ ಬರುವ ಸಾಧ್ಯತೆ ಅಂದರೆ ನೀವು ಈ ಸಮಯದಲ್ಲಿ ಅನೇಕ ರೀತಿಯ ಶುಭ ಕಾರ್ಯಗಳನ್ನು ಮಾಡುವ ಅನೇಕ ರೀತಿಯ ಅವಕಾಶಗಳನ್ನು ಪಡೆಯಲಿದ್ದೀರಿ. ಇನ್ನು ಮುಂದಿನದ್ದಾಗಿ ಸ್ವ ಉದ್ಯೋಗ, ವ್ಯಾಪಾರ, ವ್ಯವಹಾರವನ್ನು ಮಾಡುತ್ತಿರುವ ನೀವು ಅಂದರೆ ಸಿಂಹ ರಾಶಿಗೆ ಸೇರಿದ ವ್ಯಕ್ತಿಗಳು ಏನೆಲ್ಲ ಬದಲಾವಣೆಯನ್ನು ಪ್ರತಿ ಕ್ಷೇತ್ರದಲ್ಲೂ ಕೂಡ ನೋಡಬಹುದು ಎಂದು ನೋಡೋಣ. ಈ ಪ್ರಸ್ತುತ ಸಮಯದಲ್ಲಿ ಶುಕ್ರನು ಲಾಭದ ಸ್ಥಾನವಾದ 11ನೇ ಮನೆಯಲ್ಲಿ ಅಂದರೆ ಮಿಥುನ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿರುವುದರಿಂದಾಗಿ ಈತ ವ್ಯಾಪಾರಕಾರಕ ಗುರುವಿನೊಂದಿಗೆ ಸೇರುವುದರಿಂದಾಗಿ ಈ ಸಂಯೋಗವು ನಿಮ್ಮ ಗ್ರಾಹಕರ ಸಂಖ್ಯೆಯನ್ನು ವಿಪರೀತವಾಗಿ ಹೆಚ್ಚಿಸಲಿದೆ. ಹೊಸ ಹೂಡಿಕೆಗಳನ್ನು ಮಾಡಲು ವ್ಯಾಪಾರ ವಿಸ್ತರಣೆಗೆ ಈ ಸಮಯವು ಅತ್ಯುತ್ತಮವಾಗಿಯೂ ಇರಲಿದೆ. ಹಾಗೆ ರಾಹು ಮತ್ತು ಸಪ್ತಮಾಧಿಪತಿ ಶನಿ ಅಷ್ಟಮದಲ್ಲಿ ಇರುವುದರಿಂದಾಗಿ ವ್ಯಾಪಾರ ಪಾಲುದಾರರಿಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸುವುದು ಅತಿ ಅಗತ್ಯವಾಗಿದ್ದು, ಹೊಸ ಪಾಲುದಾರಿಕೆಯನ್ನು ಹಾಗೆ ಪಾಲುದಾರರನ್ನು ನಂಬಬೇಡಿ. ಆದರೆ ವ್ಯಾಪಾರದ ಲಾಭದ ದೃಷ್ಟಿಯಿಂದ ನೋಡಿದರೆ ನಿಮಗೆ ಎದುರಾಗುವ ಅನೇಕ ರೀತಿಯ ಅವಕಾಶಗಳು ಉತ್ತಮವಾಗಿರಲಿದೆ. ಎಲ್ಲವನ್ನು ಎಚ್ಚರಿಕೆಯಿಂದ ಮುಂದುವರೆಸಿದರೆ ಅತ್ಯಂತ ಹೆಚ್ಚಿನ ಲಾಭವನ್ನು ಜೀವನದ ಪ್ರತಿ ಕ್ಷೇತ್ರಗಳಲ್ಲೂ ಕೂಡ ನೀವು ಕಾಣಬಹುದಾಗಿರಲಿದೆ. ಇನ್ನು ಮುಂದಿನದ್ದಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳು ಏನೆಲ್ಲ ಪ್ರಮುಖ ಬದಲಾವಣೆಯನ್ನು ಕಾಣಬಹುದು ಎಂಬುದನ್ನು ಈಗ ನೋಡೋಣ. ಈ ಪ್ರಸ್ತುತ ಸಮಯದಲ್ಲಿ ಅಂದರೆ ಮೇ ತಿಂಗಳ ದ್ವಿತೀಯಾರ್ಧದಲ್ಲಿ ಗ್ರಹ ಸಂಚಾರದ ಪರಿಣಾಮದಿಂದಾಗಿ ನೀವು ಉನ್ನತ ಶಿಕ್ಷಣ, ವಿದೇಶಿ ಶಿಕ್ಷಣಕ್ಕಾಗಿ ಪ್ರಯತ್ನಿಸುತ್ತಿದ್ದರೆ ವಿದ್ಯಾರ್ಥಿಗಳಿಗೆ ಇದು
ಉತ್ತಮ ಸಮಯವಾಗಿರಲಿದೆ. ಅಡ್ಮಿಷನ್ ಸುಲಭವಾಗಿ ದೊರೆಯಲಿದೆ. ಗುರುವಿನ ಕೃಪೆಯಿಂದಾಗಿ ಏಕಾಗ್ರತೆ ಹೆಚ್ಚಾಗಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವವರಿಗೆ ಈ ಸಮಯದಲ್ಲಿ ಅನೇಕ ರೀತಿಯ ಅವಕಾಶ, ಯಶಸ್ಸು ಸಾಧಿಸುವ ಅನೇಕ ರೀತಿಯ ಬಲವು ಸಿಗಲಿದೆ. ಒಟ್ಟಾರೆಯಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಅತ್ಯಂತ ಹೆಚ್ಚಿನ ಶುಭ ಮತ್ತು ಅವಕಾಶಗಳನ್ನು ಪಡೆಯಲಿದ್ದಾರೆ. ಅಂಕಗಳಲ್ಲಿ ಉತ್ತಮ ಅಂಕದ ಗಳಿಕೆಯನ್ನು ಮಾಡಲಿದ್ದಾರೆ. ಇದು ಸಿಂಹ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಪ್ರಮುಖವಾಗಿ ಗ್ರಹ ಸಂಚಾರದಿಂದಾಗಿ ಸಿಗ್ತಾ ಇರೋ ಉತ್ತಮ ಬದಲಾವಣೆಗಳಾಗಿದ್ದು, ಇನ್ನು ಮುಂದಿನದ್ದಾಗಿ ಈ ಸಮಯದಲ್ಲಿ ಗ್ರಹ ಸಂಚಾರದಿಂದಾಗಿ ಆಗುವ ಅನೇಕ ರೀತಿಯ ತೊಂದರೆಗಳನ್ನು ನಿವಾರಿಸಿಕೊಳ್ಳಲು ಯಾವ ರೀತಿಯ ಸರಳ ಜ್ಯೋತಿಷ್ಯ ಪರಿಹಾರವನ್ನು ಅನುಸರಿಸಬೇಕು ಎಂಬುದನ್ನು ತಿಳಿಯೋಣ. ಅಷ್ಟಮ ಶನಿ, ಸಪ್ತಮ ರಾಹುವಿನ ದೋಷದ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಳಲು, ದಶಮ ಸೂರ್ಯನ ಸಂಪೂರ್ಣ ಬಲವನ್ನು ಪಡೆಯಲು ನೀವು ಶಿವನ ಆರಾಧನೆ ಮಾಡುವುದು ಉತ್ತಮವಾಗಿರಲಿದೆ. ಅಷ್ಟಮ ಶನಿ ಲಗ್ನದ ಕೇತುವಿನ ಮಾನಸಿಕ ಆತಂಕವನ್ನು ನಿವಾರಿಸಲು ಪ್ರತಿ ಶನಿವಾರ ಶಿವಾಲಯಕ್ಕೆ ಎಳ್ಳೆಣ್ಣೆ ದೀಪ ಹಚ್ಚುವುದು ಉತ್ತಮವಾಗಿರಲಿದೆ. ಶಿವನಿಗೆ ಪಂಚಾಕ್ಷರಿ ಮಂತ್ರವನ್ನು ಜಪಿಸುವುದರಿಂದಾಗಿ ಅತ್ಯಂತ ಹೆಚ್ಚಿನ ಶುಭದಾಯಕ ಅಂಶಗಳು, ಸಕಾರಾತ್ಮಕ ಬದಲಾವಣೆಯನ್ನು ಜೀವನದಲ್ಲಿ ಕಾಣಲಿದ್ದೀರಿ. ಇನ್ನು ಸೂರ್ಯ ನಮಸ್ಕಾರ ಅತ್ಯಂತ ಶುಭದಾಯಕವಾಗಿರಲಿದೆ. ಸೂರ್ಯ ನಮಸ್ಕಾರವನ್ನು ಮಾಡುವುದು ಹಾಗೆ ಆದಿತ್ಯ ಹೃದಯವನ್ನು ಪಠಿಸುವುದರಿಂದಾಗಿ ನೀವು ಸೂರ್ಯನ ಸಕಾರಾತ್ಮಕ ಶಕ್ತಿಯನ್ನು, ಪ್ರಭಾವವನ್ನು ಪಡೆದುಕೊಳ್ಳಬಹುದಾಗಿರಲಿದೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಮತ್ತು ಇಲ್ಲಿ ಹೇಳಿರುವ ಸಿಂಹ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಓಂ ಗುರುದೇವಾಯ ನಮಃ ಎಂಬ ಕಮೆಂಟ್ ಮಾಡಿ. ಗುರುವಿನ ಅನುಗ್ರಹ ನಿಮಗೆ ಹೆಚ್ಚಿನ ಬಲವನ್ನು ನೀಡಲಿದೆ. ಆರ್ಥಿಕ ಲಾಭದಲ್ಲಿ ಇರುವಂತಹ ಅನೇಕ ರೀತಿಯ ತೊಂದರೆಗಳನ್ನು ಹೋಗಲಾಡಿಸಲಿದೆ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನಿಮ್ಮ ಯಾವುದೇ ಪ್ರಶ್ನೆಗಳಿದ್ದರೂ ಕೂಡ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕೇಳಬಹುದಾಗಿರಲಿದೆ.